ಇಷ್ಟೆಲ್ಲ ನಮ್ ಕೈಲಿ ಆಗಲ್ಲ ರೀ. ಯಾಕಪ್ಪ ಇನ್ನೂ ಅನುಮಾನ ಇದೆ ರೀ ಅವ್ರ ಮನಸ್ಸಲ್ಲಿ. ಏನ್ರಪ್ಪ ನಿಮ್ಗೆ ಅನುಮಾನ? ಕೇಳ್ಕೊಳ್ಳಿ. ಏನ್ ಬೇಜಾರು ಹೇಳಿ, ನನ್ನ ಹತ್ರ ಹೇಳಿ ನಾನು ಸಮಾಧಾನ ಹೇಳಿ ಬನ್ನಿ ಬಸ್. ಹೊರಿತಾನೆ ಇದೆ. ಬನ್ನಿ. ಚಿತ್ರನಟಿ ರೋಜಾ ಅವ್ರ ಮನೇಲೇನೋ ಫ್ಯಾನ್ ಇಲ್ಲ ಅಂತ ಹೇಳಿ ಬೀಸನಿಗೆ ಪಕ್ಷಿಗೆ ಸೇರ್ಕೊಂಡು ಹಾ ಇನ್ನೊಬ್ಬ ನಟಿ ಇದಾರಲ್ಲ ಅವರು ಸುರಕ್ಷಿತ ಒಂದ್ ನಿಮಿಷ. ಈ ಸುರಕ್ಷಿತ ಅಂತಂದ್ರೆ ರಕ್ಷಿತಾ ಅವರ ಕಸಿನ್. ನಾನು ಸೂಸೈಡ್ ಮಾಡ್ತೀನಿ. ಯಾಕೋ ಚಿಕ್ಕ ಚಿಕ್ಕವರ್ಗೆಲ್ಲ ಸಂಬಂಧ ಕೇಳ್ತಾನೆ ಸರ್. ಯಾವಾಗ್ಲೂ ಇದೇ ಕೇಳ್ತಾರೆ ಗುರು. ಅಲ್ಲ, ಈ ಸುರಕ್ಷಿತ ಅವ್ರ ಮನೇಲಿ ಫ್ಯಾನ್ ಇದ್ರು, ಯಾಕೆ ಅವರು ಬೀಸನಿಗೆ ಪಕ್ಷಿಗೆ ಸೇರ್ಕೊಂಡ್ರು? ಈಗ ಅವ್ರ ಹೆಸರೇನಪ್ಪ? ಸುರಕ್ಷಿತ. ಅವ್ರ ಹೆಸರಲ್ಲೇ ಸುರಕ್ಷಿತ ಅಂತ ಇರ್ಬೇಕಾದ್ರೆ ಅವ್ರು ಯಾವ್ದೇ ಕೆಲಸ ಮಾಡಿದ್ರು ಸುರಕ್ಷಿತವಾಗಿ ಮಾಡ್ತಾರೆ ಅಂತ ತಾನೇ ಅರ್ಥ. ಅರ್ಥ ಆಗ್ಲಿಲ್ಲ. ಈಗ ಮನೇಲಿ ಕರೆಂಟ್ ಹೋಯ್ತಪ್ಪ, ಆಗ ಫ್ಯಾನ್ ಹೆಂಗ್ ಓಡುತ್ತೆ? UPS ಇರ್ತಲ್ಲ. UPS ಇದ್ರು ಕೂಡ ಫ್ಯಾನ್ ಕೆಟ್ಟೋಗಿತ್ತು ಅವಾಗ. ಹೌದಲ್ವಾ? ಸೇಫ್ಟಿ ಸೈಡ್ಗೆ ಗಾಳಿ ಬೀಸೋದಕ್ಕೆ ಇರ್ಲಿ ಅಂತ ಆ ಬೀಸಣಿಗೆ ಪಕ್ಷಕ್ಕೆ ಅವರು ಸೇರ್ಕೊಂಡ್ರು. ಯಾಕೆಂದ್ರೆ ಈ ಬೀಸನಿಗೆ ಪಕ್ಷದವರೆಲ್ಲ ಆ ಕಡೆ ಬಳ್ಳಾರಿ ರಾಯಚೂರು ಅವರು ಸಿಕ್ಕಾಪಟ್ಟೆ ಗಾಳಿ ಧೂಳು ಬಿಸಿ, ಅದಕ್ಕೋಸ್ಕರ ಸುರಕ್ಷಿತವಾಗಿರ್ಲಿ ಅಂತ. ಈಗ ಗೊತ್ತಾಯ್ತಾ ಅವ್ರೆಷ್ಟು ಸುರಕ್ಷಿತ ಅಂತ? ಆದ್ರೂ ನನಗೊಂದು ಅರ್ಥ ಆಗ್ಲಿಲ್ಲಪ್ಪ. ಏನಪ್ಪ ಅದು? ಈ ಎಲೆಕ್ಷನ್ ಟೈಮಲ್ಲಿ ಅಭ್ಯರ್ಥಿಗಳ ತಾಳಕ್ಕೆ ಮುಖಂಡರು ಕುಣಿತಾರೋ ಅಥವಾ ಪಕ್ಷದ ಮುಖಂಡರ ತಾಳಕ್ಕೆ ಅಭ್ಯರ್ಥಿಗಳು ಕುಣಿತಾರೋ? ಇವ್ರು ಕುಣಿತಾರೋ ಅವ್ರು ಕುಣಿತಾರೋ ನಮ್ಗೆ ಬೇಡ. ಕುಣಿಸೋರು ಯಾರು? ನಮ್ ಡ್ಯಾನ್ಸ್ ಮಾಸ್ಟರ್ ಕರೀರಿ ಕೊರಿಯೋಗ್ರಾಫರ್.